ಪ್ರತಿಯೊಂದು ಬಿಸ್ನೆಸ್ ಓನರು ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋದು ಹೊಸ ಕಸ್ಟಮರ್ಸ್ ನ ಅಕ್ವೈರ್ ಮಾಡಕ್ಕೆ. ಬಟ್ ಈ ಕಸ್ಟಮರ್ಸ್ ನ ಅಕ್ವೈರ್ ಮಾಡಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಲೆಕ್ಕ ಹಾಕಿದ್ರಾ? ಗೂಗಲ್ ಆಡ್ಸ್ ಅಲ್ಲಿ ಇದಕ್ಕೆ ಒಂದು ಬೇಸಿಕ್ ಟರ್ಮ್ ಇದೆ, ಅದಕ್ಕೆ ಏನಾದ್ರು ಕಾಸ್ಟ್ ಪರ್ ಕನ್ವರ್ಷನ್ಸ್ ಅಂತ ಕರಿತೀವಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಮಾರ್ಕೆಟಿಂಗ್ ಮನಿ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ನೀವು ಫಸ್ಟ್ ಟೈಮ್ ಬರ್ತಿದೆ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂಡ್ ಪಕ್ಕದಲ್ಲೇ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ಅಂಡ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ನಾನು ಒಂದು ವಾಟ್ಸ್ಆಪ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ದಯವಿಟ್ಟು ಆ ಚಾನಲ್ ನ ಜಾಯ್ನ್ ಆಗಿ ಅಂಡ್ ಲೇಟೆಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಅಪ್ಡೇಟ್ಸ್ ನ ಅಲ್ಲಿ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಜಾಸ್ತಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಕಾಸ್ಟ್ ಪರ್ ಕನ್ವರ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮೆಟ್ರಿಕ್. ನಾವು ಸುಮ್ಮನೆ ದುಡ್ಡು ಖರ್ಚು ಮಾಡೋದಲ್ಲ, ಪ್ರತಿಯೊಂದು ರೂಪಾಯಿನೂ ನಾವು ಲೆಕ್ಕ ಇಡಬೇಕಾಗತ್ತೆ. ನಾವು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದೀವಿ, ಎಷ್ಟು ರಿಟರ್ನ್ ಬರ್ತಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಒಂದು ಬಿಸ್ನೆಸ್ ಅಲ್ಲಿ. ಆ ಒಂದು ಇಂಪಾರ್ಟೆಂಟ್ ಮೆಟ್ರಿಕ್ ಗೂಗಲ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ನಾನು ಕಾಸ್ಟ್ ಪರ್ ಕನ್ವರ್ಷನ್. ಓಕೆನಾ, ಒಂದು ಎಕ್ಸಾಂಪಲ್ ಮುಖಾಂತರ ಕಾಸ್ಟ್ ಪರ್ ಕನ್ವರ್ಷನ್ ಅಂದ್ರೆ ಏನು, ಫಾರ್ಮುಲಾ ಏನು, ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಗೂಗಲ್ ಅಲ್ಲಿ ಅಂಡ್ ನಮ್ಮ ಬಿಸ್ನೆಸ್ ಹೆಂಗ್ ಯೂಸ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಡಿಸ್ಕಸ್ ಮಾಡೋಣ. ಒಂದು ಎಕ್ಸಾಂಪಲ್ ಮುಖಾಂತರ ತಗೋಣ. ರಾಮೇಶ್ವರಂ ಕೆಫೆ ಅವರು ಅಂಡ್ ಆಸ್ ಯು ನೋ ಅವರು ದೋಸೆ ಮಾಡ್ತಾರೆ, ಇಡ್ಲಿ ಮಾಡ್ತಾರೆ. ಓಕೆನಾ, ಇವರು ಗೂಗಲ್ ಅಡ್ಜಿಗೆ ದುಡ್ಡು ಕೊಟ್ಬಿಟ್ಟು ಹೇಳ್ತಾರೆ ನನಗೆ ಜಾಸ್ತಿ ಪೊಟೆನ್ಷಿಯಲ್ ಲೀಡ್ಸ್ ತಗೋಬಾ, ಅಂದರೆ ಫುಟ್ಫಾಲ್ ತಗೋಬಾ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಸೇ ಫಾರ್ ಎಕ್ಸಾಂಪಲ್ 4 ಜನ ಕಸ್ಟಮರ್ಸು ಗೂಗಲ್ ಆಡ್ಸು. ಸೊ ರಾಮೇಶ್ವರಂ ಕೆಫೆ ಅವರು ಆಡ್ಸ್ ಮಾಡಿದಾಗ ಗೂಗಲ್ ಆಡ್ಸು 4 ಜನ ಕಸ್ಟಮರ್ನ ಕರ್ಕೊಬರುತ್ತೆ ಏನೋ ಇವ್ರ ಹೋಟ್ಲಿಗೆ. ಓಕೆನಾ, ಇವರು ಪೊಟೆನ್ಷಿಯಲ್ ಕಸ್ಟಮರ್ಸ್, ಅಂದರೆ ಇವ್ರಿಗೆ ದೋಸೆ ಮತ್ತೆ ಇಡ್ಲಿ ರಾಮೇಶ್ವರಂ ಕೆಫೆಲಿ ತುಂಬಾ ಇಷ್ಟ. ಸೊ ಗೂಗಲ್ ಆಡ್ಸ್ಗೆ ಪೇ ಮಾಡ್ತಾರೆ. ಗೂಗಲ್ ಆಡ್ಸು ಈ 4 ಜನ ಇಂಟ್ರೆಸ್ಟ್ ಇದೆ ಗೊತ್ತಾಗಿ ಈ 4 ಜನ ರಾಮೇಶ್ವರಂ ಕೆಫೆಗೆ ಏನೋ ಕಳಿಸ್ತದೆ. ಓಕೆನಾ, ಸೊ ಆಸ್ ಐ ಸೆಡ್ ಈ ಗೂಗಲ್ ಆಡ್ಸ್ 4 ಜನ ಹೋಟೆಲ್ಗೆ ಹೋಗ್ತಾರೆ. ಓಕೆ, ಏನು ದೋಸೆ ಮತ್ತೆ ಇಡ್ಲಿ ತಿನ್ನಕ್ಕೆ. ಬಟ್ ಇಲ್ಲಿ ಒಂದು ಎಕ್ಸಾಂಪಲ್ ಅಂತ ಹೇಳ್ದಂಗೆ ನಾನು ಸೇ ಫಾರ್ ಎಕ್ಸಾಂಪಲ್ ಗೂಗಲ್ ಆಡ್ಸ್ ರಾಮೇಶ್ವರಂ ಅವರು 1000 ರೂಪೀಸ್ ಕೊಟ್ಟು ಅಂದ್ರೆ ಈ 4 ಜನ ಕರ್ಸಿರ್ತಾರೆ. ಓಕೆನಾ, ಟೋಟಲ್ ಕಾಸ್ಟು ಈ ಕ್ಯಾಂಪೇನ್ ರನ್ ಮಾಡೋಕ್ಕೆ 1000 ರೂಪಾಯಿ ಆಗಿರುತ್ತೆ. ಓಕೆನಾ, ಅಂದ್ರೆ ಈ ಪೊಟೆನ್ಷಿಯಲ್ ಕಸ್ಟಮರ್ಸ್ ತರಕ್ಕೆ. ಓಕೆ, ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ನಿಮಗೆ ಕಾಸ್ಟ್ ಪರ್ ಕನ್ವರ್ಷನ್ ಅಂದ್ರೆ ಏನು, ಅಂದ್ರೆ ಅದನ್ನ ಹೆಂಗ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಇದಕ್ಕೊಂದು ಎಕ್ಸಾಂಪಲ್. ಸೊ ಇದಕ್ಕೊಂದು ಫಾರ್ಮುಲಾ ಇದೆ, ಏನು ಟೋಟಲ್ ಕಾಸ್ಟ್ ಬೈ ಟೋಟಲ್ ಕನ್ವರ್ಷನ್ ಅಂತ ಹೇಳಿ. ಸೊ ಟೋಟಲ್ ಕಾಸ್ಟ್ ಏನು 1000 ರೂಪಾಯಿ, ಟೋಟಲ್ ಕನ್ವರ್ಷನ್ಸ್ ಅಂದ್ರೆ ಏನು 4. ಸೊ ನಾನು ಕನ್ವರ್ಷನ್ಸ್ ಅಂದ್ರೆ ಏನಂತ ನನ್ನ ಪ್ರಿವಿಯಸ್ ವಿಡಿಯೋದಲ್ಲಿ ಹಾಕಿದ್ದೀನಿ. ದಯವಿಟ್ಟು ಒಂದ್ಸತಿ ಆ ವಿಡಿಯೋನ ನೋಡಿ. ಅಕಸ್ಮಾತ್ ನಿಮ್ಗೆ ಆ ವಿಡಿಯೋ ನೋಡಿ ಅಂದ್ರೆ ಇಲ್ಲೇ ಡಿಸ್ಕ್ರಿಪ್ಷನ್ ಕೆಳಗೆ ಹಾಕಿರ್ತೀನಿ, ಅವ್ರ ಐ ಬಟನ್ ಎಲ್ಲರೂ ವಿಸಿಬಲ್ ಇರುತ್ತೆ. ಓಕೆನಾ, ಇಲ್ಲಿ ನಾವು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆನಾ, ಸೊ ಟೋಟಲ್ ಕಾಸ್ಟ್ ಬಂದೇನು 1000 ರೂಪೀಸ್, ಟೋಟಲ್ ಕನ್ವರ್ಷನ್ ಬಂದೆಷ್ಟು 4. ಸೊ ಟೋಟಲ್ ಎಷ್ಟಾಯ್ತು 250 ರೂಪೀಸ್. ಅಂದ್ರೆ ಒಂದು ಕಸ್ಟಮರ್ ಅಕ್ವೈರ್ ಮಾಡೋಕ್ಕೆ ರಾಮೇಶ್ವರಂ ಕೆಫೆರು 250 ರೂಪಾಯಿ ಖರ್ಚು ಮಾಡಿದ್ದಾರೆ ಒಂದು ಕಸ್ಟಮರ್ ಅಕ್ವೈರ್ ಮಾಡೋಕ್ಕೆ. ಓಕೆನಾ, ಇಲ್ಲಿ ಅದೇ ಹೇಳ್ತಿರೋ ರಾಮೇಶ್ವರಂ ಕೆಫೆರು ಅವ್ರು ಏನು ಇಡ್ಲಿ ದೋಸೆ ಮತ್ತೆ ಸೆಲ್ ಮಾಡ್ತಾರೆ, ದೇ ಆರ್ ಗಿವಿಂಗ್ 250 ರೂಪೀಸ್ ಫಾರ್ ಗೂಗಲ್ ಆಡ್ಸ್ ಟು ಅಕ್ವೈರ್ 1 ಕಸ್ಟಮರ್. ನೋಡಿದ, ಇದು ತುಂಬಾ ಎಕ್ಸ್ಪೆನ್ಸಿವ್ ಆಯ್ತು ಅಲ್ವಾ? ಸೊ ನಿಮ್ಮ ಬಿಸ್ನೆಸ್ ಅಲ್ಲಿ ಏನಾಗಬೇಕಂದ್ರೆ ಇದಕ್ಕೆ ನಾವು ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಕ್ಯಾಕ್ ಅಂತ ಕರಿತೀವಿ, ಅಂದ್ರೆ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್. ನಿಮ್ಮ ಬಿಸ್ನೆಸ್ ಅಲ್ಲಿ ಒಂದು ಕಸ್ಟಮರ್ ಅಕ್ವೈರ್ ಮಾಡೋಕ್ಕೆ ಎಷ್ಟು ಕಡಿಮೆ ಇರುತ್ತೋ ನಿಮ್ಮ ಲಾಭ ಕೂಡ ಜಾಸ್ತಿ ಆಗುತ್ತೆ. ಓಕೆನಾ, ಯಾವಾಗಲೂ ಅಷ್ಟೇ ಇದೊಂದು ತಿಳ್ಕೊಳ್ಳಿ, ನಿಮ್ಮ ಪ್ರಾಡಕ್ಟ್ ತುಂಬಾ ಚೆನ್ನಾಗಿರ್ಬೋದು, ಮಾರ್ಕೆಟ್ ಫಿಟ್ ಆಗ್ತಿರ್ಬೋದು, ಬಟ್ ನಿಮ್ಮ ಒಂದು ಕಸ್ಟಮರ್ ಅಕ್ವೈರ್ ಮಾಡೋಕ್ಕೆ ನೀವು ತುಂಬಾ ಕಷ್ಟಪಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಪ್ರಾಡಕ್ಟ್ ಎಷ್ಟೇ ಗ್ರೇಟ್ ಇದ್ರೂ ವೇಸ್ಟ್ ಆಗುತ್ತೆ. ಇವತ್ತಿನ D2C ಕಂಪ್ನೀಸ್ ಯಾಕೆ ಫೇಲ್ ಆಗ್ತಿದೆ, ಸ್ಟಾರ್ಟ್ಅಪ್ಸ್ ಫೇಲ್ ಆಗ್ತಿದೆ ಅಂದ್ರೆ ಇದೇ ಕಾರಣಕ್ಕೆ. ಅವರು ಒಂದು ಕಸ್ಟಮರ್ ಅಕ್ವೈರ್ ಮಾಡೋಕ್ಕೆ 1000 ಗಟ್ಟಲೆ ಖರ್ಚು ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಝೊಮ್ಯಾಟೊ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಫ್ರೀ ಡಿಸ್ಕೌಂಟ್ ಆಫರ್ಸ್ ಎಲ್ಲ ಕೂಡ ರನ್ ಮಾಡ್ತಿದ್ರು. ಆಮೇಲೆ ಓಲಾ ಕೂಡ ಅದೇ ಸ್ಟಾರ್ಟಿಂಗ್ ಅಲ್ಲಿ ಫ್ರೀ ರೈಡ್ಸ್ ಊಬರ್ ಎಲ್ಲ ಬಂತು. ಅಂದ್ರೆ ಒಂದು ಕಸ್ಟಮರ್ ಅಕ್ವೈರ್ ಮಾಡ್ಕೊಳ್ಳೋಕೆ ದೇ ಯೂಸ್ ಟು ಬರ್ನ್ ಮನಿ. ಓಕೆನಾ, ಸೊ ಇದೇ ಒಂದು ಮೇಜರ್ ಪ್ರಾಬ್ಲಮ್ ಏನಂದ್ರೆ ಒಂದು ಸ್ಟಾರ್ಟ್ಅಪ್ ಬಿಸ್ನೆಸ್ ಅಲ್ಲಿ ಒಂದು ಕಸ್ಟಮರ್ ಹೆಂಗ್ ಅಕ್ವೈರ್ ಮಾಡ್ಕೊಳ್ಳೋದಂತ. ಬಟ್ ಇದನ್ನ ನಾವು ಆರ್ಗ್ಯಾನಿಕ್ ಆಗೂ ಮಾಡ್ಬೋದು. ಆರ್ಗ್ಯಾನಿಕ್ ಹೆಂಗ್ ಮಾಡ್ತೀರಾ ಅಂದ್ರೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀರಾ, ಜನಕ್ಕೆ ಒಂದು ಅವೇರ್ನೆಸ್ ಏನೋ ಬಿಲ್ಡ್ ಮಾಡ್ತೀರಾ. ಬಟ್ ತುಂಬಾ ಲೇಟ್ ಆಗುತ್ತೆ. ಬಟ್ ಆನ್ಲೈನ್ ಅಲ್ಲಿ ಸಡನ್ ಆಗಿ ಬೇಕಂದ್ರೆ ಯು ಹ್ಯಾವ್ ಟು ಪೇ ಅರೌಂಡ್ ಲೈಕ್ 250 ರೂಪೀಸ್. ಇದು ಒಂದು ಎಕ್ಸಾಂಪಲ್. ಅಂಡ್ ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಅಷ್ಟೇ ಒಂದು ಆಡ್ಸ್ ನ ರನ್ ಮಾಡಿದ್ಮೇಲೆ ಅದೇನು ಟೋಟಲ್ ಕಾಸ್ಟ್ ಆಗಿರುತ್ತೆ, ಅಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್, ಸೇ ಫಾರ್ ಎಕ್ಸಾಂಪಲ್ 1 ಮಂತ್ಗೆ ಎಷ್ಟು ಕಾಸ್ಟ್ ಆಗಿರುತ್ತೆ, ಆ 1 ಮಂತ್ ಅಲ್ಲಿ ಎಷ್ಟು ಜನ ಕನ್ವರ್ಷನ್ಸ್ ಬಂದಿರುತ್ತೆ ಅದನ್ನ ತಗೊಂಡು ಲೆಕ್ಕ ಹಾಕಿ ಅದು ಒಂದು ಕಸ್ಟಮರ್ಗೆ ನೀವು ಎಷ್ಟು ಕೊಡ್ತಾ ಇದ್ರಿ ಗೂಗಲ್ಗೆ ಅಕ್ವೈರ್ ಮಾಡೋಕ್ಕೆ ಅಂತ. ಸೊ ಯಾವಾಗ್ಲೂ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಜಾಸ್ತಿ ಲಾಭ ಇರುತ್ತೆ ಅಂಡ್ ನಿಮ್ ಬಿಸ್ನೆಸ್ ಕೂಡ ಗ್ರೋ ಆಗುತ್ತೆ. ಸೊ ನೋಡಿದ್ರಲ್ಲ ಕಾಸ್ಟ್ ಪರ್ ಕನ್ವರ್ಷನ್ ಅಂದ್ರೆ ಏನು, ಅದು ಯಾಕೆ ಇಂಪಾರ್ಟೆಂಟ್ ಅಂಡ್ ನಮ್ಮ ಬಿಸ್ನೆಸ್ ಅಲ್ಲಿ ಅದನ್ನ ಯಾಕೆ ಮೆಜರ್ ಮಾಡ್ಬೇಕಂತ ಕಲ್ತ್ಕೊಂಡ್ರಿ. ಅಂಡ್ ಅಕಸ್ಮಾತ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ ದಯವಿಟ್ಟು ಒಂದು ಲೈಕ್ ಕೊಡಿ ಅಂಡ್ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂಡ್ ಪಕ್ಕದಲ್ಲೇ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ಅಂಡ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಹೇಳಿ ನಾನು ಒಂದು ವಾಟ್ಸ್ಆಪ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ದಯವಿಟ್ಟು ಅದಕ್ಕೆ ಜಾಯ್ನ್ ಆಗಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಟಾಟಾ ಬಾಯ್.